ಹೊಡೆಯುವಂತ ಕೆಲಸ ಆಗ್ತಿದೆ. ಕೆಲವರು ಕೊಡ್ತೀವಿ ಅಂತಿದ್ದಾರೆ, ಕೆಲವರಿಗೆ ಒಂದಕ್ಕಿಂತ 3 ಪಟ್ಟು ಜಾಸ್ತಿ ರೇಟ್ ಅನ್ನ ಕೊಡ್ತೀವಿ ಅಂತೇಳಿ ರೈತರನ್ನೇ ಹೊಡೆಯುವಂತ ಕೆಲ್ಸಗಳು ಆಗ್ತಿದ್ಯಾ ಅಂತ. ಅವ್ರು ಎಷ್ಟು ಕೋಟಿ ಕೊಟ್ರು ನಾವು ಭೂಮಿ ಮಾತ್ರ ಕೊಡಲ್ಲ ಸರ್. ನಾವು ಭೂಮಿನೇ ನಂಬ್ಕೊಂಡು ನಾವು ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಟ್ಟು ಅವ್ರಿಗೊಂದು ಭವಿಷ್ಯ ಕೊಡ್ಬೇಕು ಅಂತ ನಾವ್ ಇದ್ ಮಾಡ್ತೀವಿ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಹಸುಗ ಹಾಲ್ ಕರ್ದಿ ಎಲ್ಲಾ ಮಾಡಿ ನಾವು ಬೆಳಿಗ್ಗೆ ಅವ್ರು ಹೋಗೋದಕ್ಕೆ ತಿಂಡಿ ಎಲ್ಲಾ ಮಾಡಿ ಎಲ್ಲಾ ಇದ್ ಮಾಡ್ತಾ ಇದೀವಿ. ನಾವು ಯಾವ್ದೇ ಕಾರಣಕ್ಕೂ ಭೂಮಿ ಮಾತ್ರ ಕೊಡಲ್ಲ ಸರ್. ನಾವೇನ್ ಹೇಳ್ತೀವಿ ಸರ್, ಅಭಿವೃದ್ಧಿ ಅಂದ್ರೆ ಏನು? ಮೊದ್ಲಾಗಿ ನಾನು ಕೇಳ್ತಿರೋದು ಅಭಿವೃದ್ಧಿ ಅಂದ್ರೆ ಏನು? ರೈತರು ಸಮಾಧಿ ಮೇಲೆ ಅವರು ಕಾಂಕ್ರೀಟ್ ಸಮಾಧಿ ಮಾಡೋದು ಅಭಿವೃದ್ಧಿನಾ? ನಾನ್ ಕೇಳ್ಕೊಳ್ತಿರೋದು ಇಷ್ಟೇ, ಅವ್ರು ಅಕ್ವೇರ್ ಮಾಡ್ಬೇಕಾ? ಮಾಡ್ಲಿ, ಅಭಿವೃದ್ಧಿ ಮಾಡ್ಲಿ. ಈಗ ರೈತರುಗಳು ಹಾಲ್ ಹಾಕೊಂಡು ಜೀವನ ಮಾಡ್ತಾ ಇದೀವಿ, ಅದಕ್ಕೆ ಒಂದು 5 ರೂಪಾಯಿ ಜಾಸ್ತಿ ಮಾಡ್ಲಿ ಬಿಡಿ, ರೈತರಿಗೆ ಅಭಿವೃದ್ಧಿ ಆಗುತ್ತಾ? ಅದನ್ನ ಡೆವಲಪ್ ಆಗುತ್ತಾ? ಈ ತರ ಜನಗಳಿಗೆ ಹಿಂಸೆ ಕೊಟ್ಟು ಭೂಮಿನ ಇಂತ ಪರಿಸರ, ಎಷ್ಟು ಲಕ್ಷಾಂತರ ಮರಗಳಿದೆ, ಇಂತ ಪರಿಸರನ ಹಾಳು ಮಾಡಿ ಒಂದೊಂದು ಗಿಡ ನಾವು ಬೆಳೆಸ್ಬೇಕಂದ್ರೆ ಎಷ್ಟು ಕಷ್ಟ ಪಡ್ತೀವಿ. ನಾವು ತಾಯಿ ಮಕ್ಳನ್ನ ಹೆಂಗ್ ಸಾಕ್ತಿವೋ ಅದೇ ತರ ಒಂದು ಮರಗಳನ್ನ ಸಾಕ್ತಿವಿ. ಅದನ್ನ ಮರಗಳನ್ನ ಕಡಿಯೋ ಅಧಿಕಾರ ನಮ್ಗಿದ್ಯಾ? ಅದು ನಾವ್ ಯೋಚನೆ ಮಾಡ್ಬೇಕು. ಮತ್ತೆ ನಮ್ಗೆ ಇಲ್ಲಿ ಭಾವನಾತ್ಮಕ ಸಂಬಂಧಗಳಿದೆ, ಪೂರ್ವಜರ ಸಮಾಧಿಗಳಿದೆ ನಮ್ಗೆ. ಅವರು ನಮ್ ಡಿ ಕೆ ಶಿವಕುಮಾರ್ ಅವರು, ಬಾಲಕೃಷ್ಣ ಅವರು ಎಲ್ಲಿಂದ ಹೋಗಿ ಅವ್ರ ತಂದೆ ತಾಯಿಗೆ ಪೂಜೆ ಮಾಡ್ಬೇಕು ಅಂತ ಹೋಗ್ತಾರೆ. ಅವ್ರ ಹಳ್ಳಿಗಳು ಎಲ್ಲಿಂದ ದೂರದಿಂದ ಹೋಗ್ತಾರೆ. ನಮ್ಗಿಲ್ಲ ಅಧಿಕಾರ ಇಲ್ವಾ? ನಮ್ಗೆ ಪೂಜೆ ಮಾಡೋ ಅಂತ ನಮ್ಗೆ ಹಕ್ಕಿಲ್ವಾ? ನಮ್ ಭೂಮಿ ಕೊಡ್ತೀನಿ ಅಂತ ನಾವ್ ಹೇಳಿದೀವಾ? 80% ಜನ ಒಪ್ಕೊಂಡಿದ್ದಾರೆ, ಕಡಿಮೆ ಅಂದ್ರೆ ತುಂಬಾ ಕಡಿಮೆ ಜನ ಅಪರಾಧ ಮಾತನ್ನ ಹೇಳ್ತಿದ್ದಾರೆ. ಹೇಳ್ಬೋದು ಸರ್, ಕುತ್ಕೊಂಡು ಹೇಳ್ಬೋದು, ಬಂದ್ ನೋಡ್ಬೇಕು, ವಾಸ್ತವ ನೋಡ್ಬೇಕಲ್ವಾ? ಇಲ್ಲಿ ಸಾವಿರ ಮಾತಾಡ್ಬೋದು. ಇಲ್ಲಿ ಏನ್ ನಡೀತಿದೆ, ಜನಗಳ ಅಭಿಪ್ರಾಯ ಏನಿದೆ, ಎಷ್ಟು ಜನ ಹೈನುಗಾರಿಕೆ ಮಾಡ್ತಿದ್ದಾರೆ, ರೈತರು ಎಷ್ಟು ಜನ ಇದಾರೆ? ಅಭಿವೃದ್ಧಿ ಅವ್ರು 20% ಇದಾರೆ, 80% ಅಂತ ಹೇಳ್ತಿದಾರಲ್ವಾ? 80% ಅತಿ ಕಡು ಬಡು ರೈತರುಗಳೇ ಸರ್ ಇರೋದಿಲ್ಲಿ. 10 ಗುಂಟೆ 5 ಗುಂಟೆ ಜಮೀನು ಇರೋದಿಲ್ಲ. ಯಾರು ಅಲ್ಲ ಅಭಿವೃದ್ಧಿ 100 ಎಕರೆ ಇರೋರು ಯಾರು ಇಲ್ಲ. ಇರೋರು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಅವ್ರು ಇಷ್ಟ ಕೊಡ್ಲಿ. ಇವಾಗ ಕೊಡಲ್ಲ ಅಂತ ಬಿಟ್ಬಿಡ್ಲಿ ಬಿಡಿ, ನಾವ್ ಕೊಡಲ್ಲ. ನಮ್ಗೇನು ರೈತರು ಅಷ್ಟೇ. ಅದೇ ನಮ್ಗೆ ಭೂಮಿನೇ ನೆಮ್ಕೊಂಡಿದೀವಿ ಸರ್. ಹುಟ್ಟ ಬೆಳೆಯ ಭೂಮಿ ಬೆಳ್ಕೊಂಡು ಇವಾಗ ಕಳ್ಕೊಂಡ್ ಬಿಟ್ರೆ ನಾವ್ ಎಲ್ಗೋಗಿ ಜೀವನ ಮಾಡಕ್ ಆಯ್ತದೆ? ನಾವು ಭೂಮಿ ನೆಮ್ಕೊಂಡೆ ಮೇನ್ ಆಗೇ ಇರೋದು. ಅವನು ಎಷ್ಟ್ ಕೋಟಿ ಕೊಟ್ರು ನಾವು ಭೂಮಿ ಕೊಡ್ತಾ ಇಲ್ಲ. ಅವನಿಂದ ಅತಾದ್ರೂ ಸರಿ, ನಾವು ಭೂಮಿ ಕಳ್ಕೊಳಕ್ ತಯಾರಿಲ್ಲ. ನಾವು ಭೂಮಿನೇ ನಮ್ಗೆ ಇದಿರೋದು, ಅನ್ನ ಕೊಡೋ ತಾಯಿ ಭೂಮಿನೇ. ಮರ ಗಿಡ ಬೆಳೆಸಿದೀವಿ, ರೇಷ್ಮೆ ಬೆಳಿತೀವಿ, ಸೋತೆ ಗಿಡ ಬೆಳಿತೀವಿ, ಎಲ್ಲಾ ಪ್ರತಿಯೊಂದು ಬೆಳಿತೀವಿ. ಅದನ್ನೇ ನೆಮ್ಕೊಂಡಿದೀವಿ ಸರ್ ನಾವು. ಏನೇ ಕೊಟ್ರು ನಾವು ಜೀವನ ಮಾಡಕ್ಕೆ ಅದೇ ದಾರಿ. ನಾವು ಭೂಮಿ ಅಂತೂ ಕೊಡಲ್ಲ. ಗ್ರಾಮದ ವಿದ್ಯಾವಂತ ಯುವಕರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ತಾವೇನ್ ಹೇಳ್ತೀರಿ ಸರ್ ಬಿಡದಿ ಟೌನ್ಶಿಪ್ ಬಗ್ಗೆ? ಸರ್, ಅಭಿವೃದ್ಧಿ ಒಂದ್ ಕಡೆ ಆದ್ರೆ ಇವಾಗ ಹುಟ್ಟಿದಾನಾಗಿದ್ದಾನು ರೈತರುಗಳು ಅವ್ರು ಕಲ್ಸ್ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಇವಾಗ ಪರ್ಯಾಯವಾಗಿ ಅಕ್ವೈರ್ ಮಾಡಿದ್ಮೇಲೆ ಅವ್ರಿಗೆ ಏನ್ ಕಲ್ಸ್ಕೊಡ್ತೀರಾ? ಏನ್ ಕೆಲಸ ಕೊಡಕ್ಕಾಗುತ್ತೆ? ಇವಾಗ ಓದಿರೋರ್ಗೆ ಕೆಲಸ ಇಲ್ಲ. ಅದೇ ರೀತಿ ಅಂದ್ರೆ ಇವತ್ತೇನ್ ಮಾರ್ಕೆಟ್ ರೇಟ್ ಇದೆ, ಅದಕ್ಕಿಂತ 2 ಪಟ್ಟು ಜಾಸ್ತಿ ಕೊಡ್ತೀವಿ, 3 ಪಟ್ಟು ಜಾಸ್ತಿ ಕೊಡ್ತೀವಿ, 50-50 ಅನುಪಾತ ಕೊಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಸರ್, ಇವಾಗ ಈ ರೇಟ್ ಕೊಡ್ತಾ ಇದಾರಲ್ಲ, ಇದೇ ರೇಟ್ ಅಲ್ಲಿ ಅವರು ಪಕ್ಕದಲ್ಲಿ ಜಮೀನ್ ಕೊಡ್ಸಕ್ಕಾಗುತ್ತಾ? ನಮ್ ಪರ್ಯಾಯವಾಗಿ ಜಮೀನ್ ಬೇಕು, ದುಡ್ಡೇನ್ ಬೇಕಾಗಿಲ್ಲ. ಇದೇ ರೇಟ್ ಅಲ್ಲಿ ಪಕ್ಕದ ಜಮೀನ್ ಕೊಡ್ಸಿದ್ರೆ ಯಾರ್ದೇನು ಅಭ್ಯಂತರ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.